ಎಷ್ಟು ಸಂತೋಷದಿಂದ ಹೇಮರೆಡ್ಡಿ ಮಲ್ಲಮ್ಮನಂತೆ ಭಕ್ತಿಯಿಂದ ಭೂತಾಯಿ ಎತ್ತೀರಾ ಏನೋ ವರ ಗೆದ್ದುಕೊಳ್ಳುತ್ತಾ ಇದ್ದಂತೆ ಕಾಣಿಸ್ತಿದೆ ಅಲ್ಲವೇ? ಸ್ವಾಮಿ, ಶಿವಶರಣೆಯರಿಗೆ ನನ್ನನ್ನು ಹೋಲಿಸಬೇಡಿ. ನಾನು ಎಷ್ಟೇ ಆದ್ರೂ ಒಬ್ಬ ಸಾಧಾರಣ ರೈತನ ಮಡದಿ ಅಷ್ಟೇ. ಸೀತಾ, ರೈತ ಒಳ್ಳೆಯ ತಳೆಯ ಬೀಜ ಬಿತ್ತಿದರೂ ಮಳೆ ಇಲ್ಲ, ಮಳೆಯಾದರೂ ಬೆಳೆ ಬರುವುದಿಲ್ಲ, ಬೆಳೆ ಬಂದರೂ ಯೋಗ್ಯ ದರ ನೀಡುವಂತ ಸರ್ಕಾರ ಒಂದೂ ಬರುವುದಿಲ್ಲ. ಬಂದರೂ ದುಷ್ಟ ರಾಜಕಾರಣಿಗಳ ಒಳ ಸಂಚಿನ ಮೋಡಿಗೆ ಸಿಲುಕಿ ಕೈಗೆ ಬಂದು ಬಾಯಿಗೆ ಬರದಂತೆ ಮಾಡುತ್ತಾರೆ. ಸ್ವಾಮಿ, ಈತ ಸ್ವಾರ್ಥದ ಸರ್ಕಾರಕ್ಕೆ ಬುದ್ಧಿ ಕಲಿಸುವುದಿಲ್ಲವೇ? ಸೀತಾ, ಅಂತ ದುಷ್ಟ ರಾಜಕಾರಣಿಗಳಿಗೆ ಸರ್ಕಾರ ಪಾಠ ಕಲಿಸಲು ಮುಂದಾದರೆ ಅಂತ 10 ತಲೆ ರಾವಣರು ಹುಟ್ಟಿಕೊಳ್ಳುತ್ತಾರೆ. ಅಂದಾಗಲೇ ಯಾರಿಗೂ ಏನು ಮಾಡಲು ಸಾಧ್ಯ? ಸೀತಾ ಸ್ವಾಮಿ, ಹೇಗೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ನೋಡಿ, ಒಂದು ಸರಿ ಮನಸ್ಸು ಮಾಡಿದ್ರೆ ಸರ್ಕಾರ ಬುದ್ಧಿ ಕಲಿಸುವುದರಲ್ಲಿ ಯಾವ ಮಹಾ ಹೇಳಿ ನೋಡೋಣ. ಸೀತಾ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷಗಳಾಯಿತು. ರೈತರ ಮಕ್ಕಳನ್ನು ಉದ್ಧಾರ ಮಾಡುವ ಸರ್ಕಾರ ಒಂದೂ ಬರಲಿಲ್ಲ. ಅದು ಹಾಗಿರಲಿ, ರೈತರ ಬಗ್ಗೆ ಯೋಚನೆ ಮಾಡುವಂತ ಒಬ್ಬ ಪುಣ್ಯಾತ್ಮ ಹುಟ್ಟಿ ಬರಲಿಲ್ಲ. ಹಾಗಾಗಲೇ ಯಾವ ಸರ್ಕಾರ ಏನು ಮಾಡಲು ಸಾಧ್ಯ? ಸೀತಾ, ಏನು ಮಾಡಲು ಸಾಧ್ಯ? ಸ್ವಾಮಿ, ಎಂದಿಲ್ಲ ನಾಳೆ ಮೊರಾರ್ಜಿ ದೇಸಾಯಿ, ವಿ.ಪಿ. ಸಿಂಗ್ ಅಂತ ರೈತರನ್ನ ಉದ್ಧಾರ ಮಾಡುವ ಈ ಭರತ ಖಂಡಕ್ಕೆ ಒಂದು ಸರಿ ಆದ್ರೂ ಹುಟ್ಟಿ ಬಂದೇ ಬರ್ತಾನೆ. ನೀವೇನು ಚಿಂತೆ ಮಾಡಬೇಡಿ ಸ್ವಾಮಿ. ಸೀತಾ, ಅಂತ ನೀ ಎತ್ತಿನ ರಾಜಕಾರಣಿಗಳು ಕಾಲು ಎಳೆಯಲು ಶಕುನಿಗಳು ಇದ್ದೇ ಇರುತ್ತಾರೆ. ಅಂದ ಮೇಲೆ ರೈತರ ಗೋಳು 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಯಲಿಲ್ಲ. ಸೀತಾ, ಇಲ್ಲದನ್ನು ಮಾತನಾಡಿ ಅನಿ ರಕ್ತ ಸುಟ್ಟುಕೊಳ್ಳುವುದಕ್ಕಿಂತ ಬನ್ನಿ ಗಿಡದ ಕೆಳಗೆ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳೋಣ ಬಾ ಸೀತಾ. ಸ್ವಾಮಿ, ಹನಿ ಹನಿ ಕೂಡಿಸಿದ್ರೇನೆ ಹಳ್ಳ, ತೆನೆ ತೆನೆ ಕೂಡಿಸಿದ್ರೇನೆ ರಾಶಿ. ಹಾಗಾಗಿ ಸರ್ಕಾರದ ವಿರುದ್ಧ ರೈತರು ಹೋರಾಡಲೇಬೇಕು. ಹೋರಾಡಿದ್ರೆ ಮಾತ್ರ ರೈತರು ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಗುತ್ತೆ. ಸೀತಾ, ನೀನು ಹೇಳುವ ಮಾತು ಸತ್ಯ. ಆದರೆ ಮೊದಲು ನಮ್ಮ ರೈತ ಜನಾಂಗಕ್ಕೆ ಬುದ್ಧಿಯೇ ಇಲ್ಲ. ಏಕೆಂದರೆ ಎಲೆಕ್ಷನ್ ಸಮಯದಲ್ಲಿ ಸ್ವಾರ್ಥಿ ರಾಜಕಾರಣಿಗಳ ಮಾತಿಗೆ ಬರಲಾಗಿ ಅವರು ಕೊಡುವ ಬಿಡುಗಾತಿಗೆ ನಾಯಿಯಂತೆ ಜೊಲ್ಲು ಸುರಿದುತ್ತಾ ಎಂದ ಖಂಡಕ್ಕೆ ಮಾರು ಹೋಗಿ ಓಟು ಹಾಕಿ ಆರಿಸಿ ಕಳಿಸುತ್ತಾರೆ. ಆರಿಸಿ ಬಂದ ಮೇಲೆ ಅದೇ ರೈತನ ಹೆಸರಿನ ಮೇಲೆ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಮಾಡುತ್ತಾರೆ. ರೈತರಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಪ್ರಜಾಜನ